ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತ ನಂದಿಶೆಟ್ಟರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಜಾತ ಅವರೇ. ಶರಣಾರ್ಥಿ. ಇವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಹೊಸ ರುಚಿಯನ್ನು ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಹಾವೇರಿ ಡಿಸ್ಟಿಕ್ ನಲ್ಲಿ ಅಂದ್ರೆ ಹಿಂಡಿ ಪಲ್ಯ ವಿಶೇಷ ಇದೆ, ಅದನ್ನ ಮಾಡ್ತಾ ಇದ್ದೀನಿ. ಹಾವೇರಿ ಡಿಸ್ಟಿಕ್ ಅಲ್ಲಿ ಇದೊಂದು ವಿಶೇಷನ. ನೀವೆಲ್ಲಿಂದ ಬಂದಿರುವಂತದ್ದು? ನಾವು ಹಾನಗಲ್ಲಿಂದ ಬಂದಿದ್ದೀವಿ. ಹಾನಗಲ್ಲು, ಓಕೆ. ಅಲ್ಲಿ ತುಂಬಾ ಫೇಮಸ್ ಇದು. ಫೇಮಸ್. ಏನಂತ ಹೇಳಿದ್ರಿ ಇದನ್ನ? ಹಿಂಡಿ ಪಲ್ಯ ಅಂತ ಹೇಳ್ತಾರೆ. ಹಿಂಡಿ ಪಲ್ಯ ಅಂತ. ಓಕೆ, ತುಂಬಾ ಚೆನ್ನಾಗಿದೆ ಹೆಸರು, ಇನ್ನು ವಿಶೇಷವಾಗೇ ಇದೆ ಹೆಸರು ಕೂಡ. ಓಕೆ, ಹಿಂಡಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಬೇಕಮ್ಮ? ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಕುರುಶಿನ ಪುಡಿ ಮತ್ತೆ ಗುರಳ್ ಪುಡಿ ಅಂತಾರೆ ನಮ್ಮಲ್ಲಿ, ಅರಿಶಿನ ಪುಡಿ, ಈರುಳ್ಳಿ, ಕೊಬ್ಬರಿ. ಓಕೆ, ಏನೋ ಅಡ್ಗೆ ಮನೇಲಿ ಇರೋದೆಲ್ಲ ತಗೊಂಡ್ಬಿಟ್ಟಿದ್ದೀರಾ. ತುಂಬಾ ಐಟಮ್ಸ್ ಇದೆ. ಓಕೆ, ನೋಡೋಣ ಯಾವ ರೀತಿ ಆಗತ್ತೆ ಅಂತ. ಇದು ಏನಂತ ಹೇಳಿದ್ರಮ್ಮ? ಇದು ಕುರುಶಿನ ಪುಡಿ ಅಂತಾರೆ ಇಲ್ಲಿ. ಅಲ್ಲಿ ಪುಡಿನ ಇದು ಗುರಳ್ ಪುಡಿ ಅಂತಾರೆ. ಕಪ್ಪೆಳ್ಳು ಅಲ್ಲ, ಕುರುಶಿನೇ. ಹೌದಾ? ಸರಿ ಸರಿ. ನಾವೀಗ ಅಂಗಡಿಗೆ ಹೋದ್ರೆ ಏನಂತ ಕೇಳ್ಬೇಕು? ನೀವಿಲ್ಲೆಲ್ಲ ಕುರುಶಿನೇ ಅಂತ ಕೇಳ್ಬೇಕಾ? ನಮ್ಮಲ್ಲೆಲ್ಲ ಗುರಳ್ ಅಂತಾರೆ. ಗುರಳ್ ಅಂತ ಹೇಳ್ತಾರಾ? ಸರಿ ಸರಿ. ಇಷ್ಟೆಲ್ಲಾ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ. ಇದು ಯಾವ ತರ? ಇದು ಖಾರನ ಸಿಹಿನ ಏನಿದು? ಖಾರ ಇದು. ಓಕೆ. ಅಂದ್ರೆ ತಿಂಡಿಗೆ ಅಂದ್ರೆ ಬೆಳಿಗ್ಗೆನ ತಿಂಡಿಗೆ ಮಾಡುವಂತದ್ದು. ಮತ್ತೆ ಬಾಣಂತಿಯರಿಗೆ 5 ದಿವಸ ಮಾಡಿದಾಗ ಮಗುಗ್ ಹೆಸರು ನಾಮಕರಣ ವಿಧಿ ಬರೀತಾರಲ್ಲ, ಅವಾಗ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿ ಇದನ್ನೆಲ್ಲ ಹಾಕಲ್ಲ, ಇದನ್ನಷ್ಟೇ ಹಾಕಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ. ಅದನ್ನ ವಿಶೇಷ ಇದು. ನಮ್ಮ ಬಾಣಂತಿಗೆ ಒಳ್ಳೆ ಪೌಷ್ಟಿಕತೆ ಬೇಕು. ಪೌಷ್ಟಿಕತೆ ಅಂತಲ್ಲ, ಹೆಸರಿಡಬೇಕಾದ್ರೆ ನೇಮಕ್ಕೆ ಇದನ್ನ ಮಾಡ್ತಾರೆ ನಮ್ಮಲ್ಲಿ. ಮಗುಗೆ ನಮ್ 5 ದಿವಸ ಅಂತ ಮಾಡ್ತಾರೆ ನಮ್ಮಲ್ಲಿ, ಅವಾಗ ಇದನ್ನ ಮಾಡ್ತಾರೆ. ಬಾಣಂತಿ ಇದನ್ನ ಸೇರಿಸ್ತಾರೆ. ಆದ್ರೆ ಇದನ್ನೆಲ್ಲ ಹಾಕಲ್ಲ, ಇದು ಸಪರೇಟ್ ಅಷ್ಟೇ ಇದನ್ನ ಮಾಡಿ ಮಾಡ್ತಾರೆ ಅದನ್ನ. ಓಕೆ ಓಕೆ, ಸರಿ. ಶುರು ಮಾಡೋಣಲ್ಲ? ಆಯ್ತಾಯ್ತು. ಅವಾಗ ಏನ್ ಬೇಕು ನಿಮ್ಗೆ? ಮೊದಲು ಕುಕ್ಕರ್ ಕೊಡಿ. ಓಕೆ. ಕುಕ್ಕರಿಗೆ ನೀರೇನಾದ್ರೂ ಹಾಕೊಂತೀರಾ? ನೀರಿಲ್ಲ, ಎಣ್ಣೆ ಕೊಡ್ರಿ. ಓಕೆ, ಆಚೆ ಇಟ್ಕೊಳ್ಳಿ. ಎಣ್ಣೆ ಎಷ್ಟು ಹಾಕೋಬೇಕಮ್ಮ? ಎಣ್ಣೆ ಅಂದಾಜ್ ಮೇಲೆ ಹಾಕ್ತಿವಿ. ಸ್ವಲ್ಪ ಒಂದ್ 2-3 ಸ್ಪೂನ್ ಅಷ್ಟೇ. ಸ್ವಲ್ಪ ಜಾಸ್ತಿ ಬೇಕಾಗತ್ತಾ? ಸ್ವಲ್ಪ ಬೇಕ್ರಿ. ಅದು ಅಕ್ಕಿ ಹುರಿದಿರ್ತೀವಲ್ಲ, ಹಿಡಿಯತ್ತೆ. ಓಕೆ ಓಕೆ. ಸೊ ಮನೇಲೆಲ್ಲ ಯಾರೆಲ್ಲ ಇದ್ದೀರಮ್ಮ? ನಾವು ಅತ್ತೆ, ಮಗ, ನಮ್ಮ ಮನೆಯವರು, ನಾನು ಇದೀವ್ರಿ. ಹೌದಾ? ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗೆ 2 ಮಕ್ಕಳು, 1 ಹೆಣ್ಣು 1 ಗಂಡು. ಓಕೆ. ಮಗ ನಿಮ್ ಜೊತೆನೆ? ಮಗಳು ಮದುವೆ ಆಗಿದ್ದೀರಿ. ಹೌದಾ? ಎಲ್ಲಿದ್ದಾಳೆ ಮಗಳು? ಅವಳು ಇಲ್ಲೇ ಇದ್ದಾಳ್ರಿ, ಬೆಂಗಳೂರಲ್ಲಿ. ಆಮೇಲೆ ಇದು ಕಾದ ನಂತರ ಸಾಸಿವೆ ಜೀರಿಗೆ ಹಾಕೋಣ. ಓಕೆ. ಇದು ಇವಾಗ ಅಕ್ಕಿನ ಹುರ್ಕೊಂಡೇ ಬಂದಿದ್ದೀರಾ? ಹುರ್ಕೊಂಡು ಬಂದಿದ್ದೀನಿ. ಇದು ಯಾವ ಅಕ್ಕಿ? ನಾವು ರೆಗ್ಯುಲರ್ ಅನ್ನ ಮಾಡ್ತೀವಲ್ಲ ಅದೇ ಮಾಡೋದೇ. ಇದು ಮಾಡೋದು ಸ್ವಲ್ಪ ಉದುರಾಗದೆ ಮಾಡ್ಬೇಕು. ಮೆತ್ತಗಾಗಬಾರ್ದು, ಉದುರಿದ್ರೆ. ಸೊ ಮೆತ್ತಗಾಗ್ಬೇಕು ಅನ್ನೋ ರೀಸನ್ ಇಂದ ಸ್ವಲ್ಪ ನೀರು ಜಾಸ್ತಿ ಹಾಕಿ. ಅಲ್ಲ, ಈಗ ಇದನ್ನ ಹುರ್ಕೊಂಡಿದ್ದೀರಾ? ಹೌದು. ಯಾವ ರೀಸನ್ಗೆ ಹುರಿದಿರೋದು? ಸ್ವಲ್ಪ ಉದ್ರುದ್ರಾಗತ್ತೆ. ಇದು ಎಸಿಡಿಟಿ ಆಗಲ್ಲ. ಈಗ ಎಸಿಡಿಟಿ ಹುರಿಲಿಲ್ಲ ಅಂದ್ರೆ ಎಸಿಡಿಟಿ ಆಗ್ತೈತೆ, ಇದು ಹುರಿದ್ರೆ ಎಸಿಡಿಟಿ ಆಗಲ್ಲ. ಓ ಹೌದಾ? ಈಗ ರೆಗ್ಯುಲರ್ ಆಗಿ ನಾವು ಅನ್ನ ಮಾಡುವಾಗ ಹುರ್ಕೊಂಡ್ ಮಾಡಿದ್ರೆ ಎಸಿಡಿಟಿ ಆಗಲ್ವಾ? ಕೆಲವ್ರಿಗೆಲ್ಲ ಒಂಥರ ಎಸಿಡಿಟಿ ಇತ್ತೀಚೆಗೆ ಜಾಸ್ತಿ ಆಗಿದೆ, ಅದು ಟೇಸ್ಟ್ ಬರಲ್ಲ. ಹಂಗ ಅನ್ನ ಹುರಿದು ಮಾಡೋದಕ್ಕೂ ಹಿಂಗೆ ಮಾಡೋದಕ್ಕೂ ಡಿಫ್ರೆಂಟ್. ಒಂಥರ ರುಚಿ ಇದು ಆಲ್ರೆಡಿ ಒಂಥರ ಗಮ್ಮ ಅಂತ ಮಾಡ್ಕೋಬಹುದು. ಒಗ್ಗರಣೆ ಹಾಕಿ ಅಕ್ಕಿ ಹುರಿದು ಅದನ್ನ ಮಾಡ್ಕೊಂಡ್ ತಿಂದ್ರೆ ಎಸಿಡಿಟಿ ಆಗಲ್ಲ, ಉಪ್ಪಿಟ್ಟು ತರ ಆಗತ್ತ. ಅದನ್ನು ಮಾಡ್ಬೋದು. ಆಯ್ತು, ಎಣ್ಣೆ ಕಾಯ್ತು. ಓಕೆ. ಸಾಸಿವೆ ಕೊಡಿ, ಜೀರಿಗೆ ಎಲ್ಲ ಒಂದೊಂದು ಸ್ಪೂನ್. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಸ್ವಲ್ಪ ಹಾಕೋದಷ್ಟೇ, ಸ್ವಲ್ಪ ಜೀರಿಗೆ ಜಾಸ್ತಿ ಅಷ್ಟೇ. ಜೀರಿಗೆ ಒಳ್ಳೇದು ಕೂಡ ಅಲ್ವಾ? ಹೌದು. ಇದು ಕರಿಬೇವಿನ ಸೊಪ್ಪು ಕೊಡಿ. ಓಕೆ. ನೆನ್ಬೇಕು. ಈರುಳ್ಳಿ ಕೊಡಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬಂದಿದ್ದೀರಾ? ಬೆಳ್ಳುಳ್ಳಿ ಹಾಕ್ತೇನೆ. ಹಾಕಿ. ಆಮೇಲೆ ಮೆಣಸಿನ್ಕಾಯಿ, ಹಸಿ ಮೆಣಸು. ಕೊಡಿ. ಖಾರ ಎಷ್ಟು ಬೇಕು ಅಷ್ಟು. ಇದು ಸ್ವಲ್ಪ ಖಾರನ ಇದು? ಖಾರ. ಹೌದಾ? ನೀವ್ ಹೇಗೆ ಮನೆಯಲ್ಲಿ ಅಡಿಗೆ ಎಲ್ಲ ನೀವೇ ಮಾಡೋದಾ? ನಾನು ಮಾಡ್ತೀನಿ. ಹೌದಾ? ಯಾವ ತರ ಇದು? ಇವಾಗ ತಿಂಡಿ ಅಂದ್ರೆ ಏನೆಲ್ಲ ತಿಂಡಿಗಳು ಮಾಡ್ತೀರಾ? ಅಥವಾ ನೀವು ವಿಶೇಷ ತಿಂಡಿ ಯಾವ್ದು? ನೀವು ಎಕ್ಸ್ಪರ್ಟ್ ಯಾವ್ದ್ರಲ್ಲಿ? ಸಾಂಬಾರ್ ಬುತ್ತಿ ಎಕ್ಸ್ಪರ್ಟ್ ಇದ್ದೀನಿ. ಹೌದಾ? ಸಾಂಬಾರ್. ಓಕೆ ಓಕೆ. ಯಾವ ತರ ಅದು? ಮನೆ ಮಧ್ಯಾಹ್ನ ಅಡಿಗೆ ತರ ಅಲ್ಲಿ ಮಾಡೋದಾ? ಅಂದ್ರೆ ಊಟಕ್ಕೆ ಮಾಡುವಂತದ? ಅದು ಮಧ್ಯಾಹ್ನ ಊಟಕ್ಕೆ ಮಾಡೋದು. ಸಾಂಬಾರ್ ಬುತ್ತಿ ಅಂತ. ಓಕೆ ಓಕೆ. ಅನ್ನನ ಅದು? ಅನ್ನ ರೈಸ್. ಹೌದಾ? ಓಕೆ ಓಕೆ. ಬೇಯ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ, ಕೊಬ್ಬರಿ ಹಾಕೋಣ,
ಹಸಿ ಕೊಬ್ಬರಿನ ಅಥವಾ ಒಣ ಕೊಬ್ಬರಿ? ಹಸಿ ಕೊಬ್ಬರಿ, ಹಸಿ ಕೊಬ್ಬರಿನ ತುರ್ಕೊಂಡು ಬಂದಿದ್ದೀರಾ. ತುಪ್ಪ ಇದಕ್ಕೆ ತುಪ್ಪ ಹಾಕ್ಬೇಕಾಗತ್ತಾ? ತುಪ್ಪ ಎಷ್ಟು ಹಾಕ್ತಾ ಇದ್ದೀರಾ? ಇಷ್ಟ ಹಾಕಿದ್ದೇನೆ ಅಷ್ಟೇ, ಸ್ವಲ್ಪ ಒಂದ್ ಸ್ವಲ್ಪ. ಇಷ್ಟ ಜಾಸ್ತಿ ಇದ್ರೆ ಜಾಸ್ತಿ ಆಗಿದ್ರೆ ಏನ್ ರುಚಿ ಏನ್ ಕಡಿಮೆ ಆಗೋದಿಲ್ಲ? ಇಲ್ಲ ತುಪ್ಪ ಏನ ಇದಾಗಲ್ಲ. ಈಗೆಲ್ಲ ಇದೆಲ್ಲ ಇದಾಯ್ತು. ಈಗ ನೀರ್ ಹಾಕೋಣ. ಅದು 1ಕ್ಕೆ 2 ಅಂತ ನೀರ್ ಹಾಕ್ಬೇಕು. ಯಾವ್ದಕ್ಕೆ? ಈ ಅಕ್ಕಿಗೆ 1 ಲೋಟಕ್ಕೆ 2 ಲೋಟ ನೀರ್ ಹಾಕ್ಬೇಕು. ಈಗ ನೀರ್ 1.5 ಲೋಟ ಹಾಕಿದ್ದೀನಿ. 3 ಕಾಲ್ ಹಾಕಿದ್ರೆ ಸಾಕು. ಓಕೆ ಓಕೆ ಓಕೆ. ಎಲ್ಲ ಮಸಾಲೆಗೆ ನೀರ್ ಹಾಕ್ಬಿಡ್ತೀರಾ? ಓಕೆ ಓಕೆ. 2 ಆಯ್ತು. 2 ಇನ್ನೊಂಚೂರು ಹಾಕಿ. ಚೂರ್ ಜಾಸ್ತಿ ಹಾಕೋಣ ಅಂದ್ರೆ ಸ್ವಲ್ಪ ಮೆತ್ತಗಿರ್ಲಿ, ಏನಾಗಲ್ಲ. ಸರಿ ಸರಿ. ಇನ್ನೊಂಚೂರು ಹಾಕ್ಲಾ? ಬಿಡ್ರಿ. ಇವಾಗ ಮೆಂತೆ ಹಾಕ್ತೀನಿ. ಹಸಿ ಮೆಂತೆ? ಹಸಿ ಮೆಂತೆ. ಸರಿ. ಅದನ್ನ ಏನು ಫ್ರೈ ಮಾಡೋದು? ಏನು ಸ್ಮೆಲ್ ಚೆನ್ನಾಗ್ ಬರುತ್ತೆ. ಹೌದಾ? ಅದು ಬರೇ ವಿಷಲ್ ಕೂಗಿದ್ರೆ ಸಾಕು, ಅಷ್ಟು ಸ್ಮೆಲ್ ಬರುತ್ತೆ. ನೆನ್ಸೋದು ಬೇಡ? ಹಸಿ ಅಲ್ಲ, ಕಡಲೆಬೇಳೆನ ಹಸಿದು. ಇದನ್ನು ಹಾಕ್ತೀರಾ ಈಗ? ಅದನ್ನ ನೆನ್ಸೋದ್ ಬೇಡವಾ? ಬೇಯೋದು ಬೇಡ ಬೇಯುತ್ತೆ. ಓಕೆ. ಅಕ್ಕಿ ತರನೇ ಹಾಗೆ ಹಾಕ್ಬಿಟ್ರೆ ಆಯ್ತು. ಮತ್ತೆ ಉದ್ದಿನ ಬೇಳೆ 1-2 ಹಾಕ್ತೀನಿ, ಕಂಪಿ ಅಷ್ಟೇ. ಇದನ್ನ ಎಲ್ಲ ಒಳ್ಳೆಯ ಆರೋಗ್ಯಕ್ಕೆ ಬೇಕಾಗುವಂತ ಪದಾರ್ಥನೆಲ್ಲ ಹಾಕ್ತಾ ಇದ್ದೀರಾ ಅಲ್ವಾ? ಆಮೇಲೆ ಇದು ಕೊಟ್ರಿ ಕುರುಶಿನ ಪುಡಿ. ಇದು ಈ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಉಪಯೋಗಿಸುವಂತದಲ್ವಾ? ಹೌದು. ಎಲ್ಲಾ ಒಂದು ಅಡಿಗೆಗೂ ನೀವ್ ಹೇಳಿದಿರಾ ಪುಡಿ ಹಾಕ್ತಾರೆ. ಹೌದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ? ಹೌದು, ಆರೋಗ್ಯ ಬಹಳ ಒಳ್ಳೇದು. ಅರಿಶಿನ ಪುಡಿ, ಉಪ್ಪು ಕೊಡ್ತೀನಿ. ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ಒಂದು. ಅದು ಕೊಡ್ರಿ. ಕಲ್ಲುಪ್ಪೆ. ನೀವು ಕಲ್ಲುಪ್ಪೆ ಉಪಯೋಗಿಸೋದ? ಕಲ್ಲುಪ್ಪು ಒಳ್ಳೇದು ಅಂತ ಹೇಳ್ತಾರೆ. ಆಕ್ಚುಲಿ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋದ್ರಿಂದ ನೀವು ಅದೇ ರೀತಿಯಲ್ಲೇ ಉಪಯೋಗಿಸ್ತಾ ಇದ್ದೀರಾ ಅಲ್ವಾ? ಅಕ್ಕಿ ಹಾಕೋಣ. ಓಕೆ, ಅಕ್ಕಿ ಹಾಕೊಂಡ್ಬಿಡ್ತೀರಾ? ಓಕೆ. ಸೊ ಒಂದ್ಸತಿ ಎಲ್ಲ ಪದಾರ್ಥ ತಗೊಂಡ್ಬಿಟ್ರೆ ಮತ್ತೆ ಎಲ್ಲ ಬೇಗ ಆಗ್ಬಿಡುತ್ತೆ. ನೋಡಕ್ಕಷ್ಟೇ ಐಟಮ್ಸ್ ಜಾಸ್ತಿ. ಐಟಮ್ಸ್ ಅದೇ ನೀವು ಇಟ್ಟ ತಕ್ಷಣ ಅನ್ಕೊಂಡೆ ಅಯ್ಯೋ ಇಷ್ಟೊಂದು ಐಟಮ್ಸ್ ಇದೆಯಲ್ಲ. ಇದು ಬಾಯಿ ಕೊಡಿ, ಮುಗೀತು ಕೆಲಸ ಆಗಾದ್ರೆ. ಓಕೆ. ಇದಕ್ಕೆ ಏನಕ್ಕೆ ಈ ತರ ಹೆಸರು ಹಿಂಡಿ ಪಲ್ಯ ಅಂತ ಹೇಳಿದ್ರಲ್ವಾ? ಅವರು ಒಟ್ಟ ಆ ಸೈಡ್ ಹಿಂಡಿ ಪಲ್ಯನೇ ಅಂತಾರೆ ಇದಕ್ಕೆ. ಹೌದಾ? ಇದು ಬೇಯೋದಕ್ಕೆ ಎಷ್ಟೊತ್ತು ಬೇಕಮ್ಮ? ಇದು 15 ನಿಮಿಷ. 3 ವಿಷಲ್ ಆದ ತಕ್ಷಣ ಹಾರಿಸ್ಬೋದು. ಹೌದಾ? ಓಕೆ. ಹಿಂಡಿ ಪಲ್ಯನ ನಾವು ಕುಕ್ಕರ್ ಅಲ್ಲಿ ಬೇಯಿಸಿದೀವಿ, ಅದು ರೆಡಿ ಇದೆ. ಅದು ಸ್ವಲ್ಪ ತಣ್ಣಗಾಗ್ಬೇಕು. ಇದೀಗ ಸುಜಾತ ಅವರು ಮತ್ತೊಂದು ಹೊಸ ರುಚಿಯನ್ನು ನಮ್ಮ ಖಾನಾವಳಿಯಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಅವರನ್ನೇ ಕೇಳೋಣ ಏನ್ ಮಾಡ್ತಾ ಇದ್ದಾರೆ ಅಂತ. ಸುಜಾತ ಅವರೇ, ಏನು ಹೊಸ ರುಚಿ ಇವತ್ತು ಪರಿಚಯಿಸ್ತಾ ಇದ್ದೀರಾ? ಬದನೆಕಾಯಿ ಬೋಂಡ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ರುಚಿ, ಬದನೆಕಾಯಿ ಬೋಂಡ ಮಾಡ್ತಾ ಇದ್ದೀನಿ. ಓಕೆ. ಇದು ಗದಗ್ನಲ್ಲಿ ಬಹಳ ಫೇಮಸ್ ಇದು ಬೋಂಡ. ಅದನ್ನ ಮಾಡಿ ತೋರಿಸ್ತೀನಿ. ಓಕೆ. ಅದು ಹೇಗೆ? ಅದು ನೀವು ಗದಗ ಎಲ್ಲೆಲ್ಲ ಯಾವ್ದಾವ್ದೋ ಊರಿಂದ ಎಲ್ಲ ತಗೊಂಡ್ಬಂದಿದ್ದೀರಾ? ಹೇಗೆ ಅದು? ಅಂದ್ರೆ ನಮ್ಮ ರಿಲೇಷನ್ ಎಲ್ಲ ಇದಾರಲ್ಲ, ನಮ್ಮ ಅಕ್ಕ ಬಾವ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಇರ್ತಾರೆ. ಹಾಗಾಗಿ ಅಲ್ಲಿ ಹೋಗಿರ್ತೀವಲ್ಲ, ತಿಂದಿರ್ತೀವಿ. ಅಡಿಗೆ ಇಂಟ್ರೆಸ್ಟ್ ಇರೋರ್ಗೆ ಎಲ್ಲಿ ಹೋದ್ರು ಅಲ್ಲಿ ಒಂದು ಹೊಸ ರುಚಿನ ತಗೊಂಡ್ಬಂದ್ಬಿಡ್ತೀರಾ? ಓಕೆ, ಬಹಳ ಸಂತೋಷ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು? ಬದನೆಕಾಯಿ ಹೆಚ್ಚಿಟ್ಕೊಂತೀವಿ. ಆಮೇಲೆ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂತೀವಿ. ಓಕೆ ಓಕೆ, ಸರಿ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ. ಇದೀಗ ಬದನೆಕಾಯಿ ಅಂದ್ರೆ ನೀವ್ ಹೇಳಿದ ಇದೇ ಕಲರ್ ಬದನೆಕಾಯಿ ಸಿಗುತ್ತೆ? ಇದೇ ಕಲರ್. ಅದನ್ನ ಈ ತರ ಹೆಚ್ಕೋಬೇಕು. ಈ ತರ ಅಂದ್ರೆ ಈ ತರ ಒಂಥರ ರೌಂಡ್ ರೌಂಡ್ ಮಾಡಿ ಈ ತರ ಓಪನ್ ಇಟ್ಕೋಬೇಕು. ಅಂದ್ರೆ ಅದ್ರಲ್ಲಿ ಮೆಣಸಿನಕಾಯಿದು ಪೇಸ್ಟ್ ಮಾಡ್ತೀವಲ್ಲ, ಅದನ್ನ ತುಂಬಬೇಕು. ಅದನ್ನ ನೀವೀಗ ಬದನೆಕಾಯಿ ಇಲ್ಲೆಲ್ಲ ಬೋಂಡ ಮಾಡ್ತಾರಲ್ಲ ಆ ತರ ಅಲ್ಲ? ಅಲ್ಲ ಅಲ್ಲ, ಸ್ಪೆಷಲ್ ಇದು. ಈಗ ಕಟ್ ಮಾಡಿ ಅದ್ರಲ್ಲಿ ಅರ್ಧಕ್ಕೆ ಒಂದ್ಸತಿ ಸೀಳ್ಕೋಬೇಕು. ಆಯ್ತು. ಏನೋ ಒಂಥರ ಎಲ್ಲದೂ ಒಂದೊಂದು ಸ್ಪೆಷಲ್ ಮಾಡ್ತಾ ಇದ್ದೀರಾ. ಸರಿ ಸರಿ, ಓಕೆ. ಇಷ್ಟೇ ಆ ಸಾಮಗ್ರಿಗಳು ಸಾಕಾ? ಮತ್ತೆ ಕಡಲೆ ಹಿಟ್ಟು ದಿಢೀರ್ ಅಂತ ಮಾಡ್ಕೋಬಹುದು ಅನ್ಕೊಂಡು ನೋಡಿದ್ರೆ. ಅಡಿಗೆ ಮನೆಯಲ್ಲಿರೋ ಸಾಮಾನೆಲ್ಲ ತಗೊಂಡು ಯಾರೋ ಒಬ್ರು ಗೆಸ್ಟ್ ಬಂದಿದ್ದಾರೆ ಮಾಡ್ಬೋದು. ಈಗ ಅಲ್ಲಿ ಮಾತಾಡ್ತಾ ರೆಡಿ ಮಾಡ್ಬಿಡ್ಬೋದು. ಮಾತಾಡ್ತಾನೆ ಮಾಡ್ಬಿಟ್ಬಿಡ್ಬೋದು. ಓಕೆ. ಸೊ ಶುರು ಮಾಡೋಣ. ನಾವು ಮಾತಾಡ್ಕೊಳ್ಳೋಣ, ಅಡಿಗೆ ಮಾಡೋಣ. ಸ್ವಲ್ಪ ಜಾರ್ ಕೊಡಿ. ಓಕೆ. ಫಸ್ಟ್ ಮಿಕ್ಸಿಗೆ ಹಾಕೊಳ್ತೀರಾ? ಇದನ್ನ ಕುಕ್ಕರ್ ರೆಡಿ ಆಗಿದೆ. ಸ್ವಲ್ಪ ಆ ಕಡೆ ಇಟ್ಕೊಳ್ಳೋಣ. ಕೊಡಿ.
ಸ್ವಲ್ಪ ತಣ್ಣಗಾಗ್ಬೇಕನ್ಸುತ್ತಲ್ವಾ? ಓಕೆ. ಕುಕ್ಕರಿ ಮೆಣಸಿನ್ಕಾಯಿ ಕೊಡಿ ಮಿಕ್ಸಿಗೆ. ಮಿಕ್ಸಿ. ಇನ್ನೊಂದು ಸ್ವಲ್ಪ ಹಾಕ್ರಿ, ಪೇಸ್ಟ್ ಬೇಕು. ತಗೊಳ್ಳಿ ಅಮ್ಮ, ಹಾಕೊಂಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಖಾರ ಮಾಡ್ತೀರಾ ಏನು ನೋಡೋಣ. ಹಾಕೊಳ್ಳಿ. ಅಷ್ಟೊಂದು ಮೆಣಸಿಗೆ ಹಾಕ್ತಾ ಇದ್ದೀರಾ? ಹಿಟ್ಟಿಗೂ ಅದಕ್ಕೂ ಎರಡಕ್ಕೂ ಬೇಕು. ಓಕೆ ಓಕೆ. ಸೊ ಅದು ಹಿಟ್ಟಿನ ಪ್ರಮಾಣ ನಾವು ನೋಡ್ಕೊಂಡು ಮೆಣಸಿನಕಾಯಿ ಹಾಕುವಂಥದ್ದು. ಇದಕ್ಕೆ ಬೆಳ್ಳುಳ್ಳಿ ಕೊಡಿ. ಓಕೆ. ಸೊ ಬೆಳ್ಳುಳ್ಳಿನೂ ಸಾಧಾರಣ ಸ್ವಲ್ಪ ಜಾಸ್ತಿ ಹಾಕಿಸ್ತೀರಾ? ಓಕೆ. ಆಮೇಲೆ ಜೀರಿಗೆ ಕೊಡಿ. ಹಸಿ ಜೀರಿಗೆನಲ್ಲ? ಹಸಿ ಜೀರಿಗೆ. ಅದೆಷ್ಟು, 1-2 ಸ್ಪೂನಾ? 1-2 ಸ್ಪೂನ್. ಓಕೆ. ನೀವೆಲ್ಲ ಕಣ್ಣಾಳ್ತಲ್ಲೇ ಮಾಡ್ಬಿಡ್ತೀರಾ, ಗೊತ್ತಿಲ್ದಿದ್ದವ್ರು ಯೋಚನೆ ಮಾಡ್ಬೇಕು ಎಷ್ಟು ಹಾಕಿದ್ರು ಅಂತ. ಕೊತ್ತಂಬರಿ ಅದು ಸ್ವಲ್ಪ ರುಚಿಗೆ ಹಾಕುವಂಥದ್ದು. ಬೇಕಾ ಇನ್ನು? ಸಾಕು. ಆಮೇಲೆ ಒಂಚೂರು ಕರಿಬೇವು ಸೊಪ್ಪು. ಉಪ್ಪು ಕೊಡಿ. ಇದೆ ಉಪ್ಪು ತಗೊಂತೀರಾ? ಸೊ ಇದನ್ನೆಲ್ಲ ಒಂಥರ ಸಾಧಾರಣ ಚಟ್ನಿ ಹಂಗೆ ರುಬ್ಕೊಳ್ಳೋದಾ? ಓಕೆ. ಸಾಕಾ? ಸಾಕು. ಡ್ರೈ ಮಾಡ್ಕೊಳ್ಳೋದಾ? ಇಲ್ಲ, ಪೇಸ್ಟ್ ಮಾಡಿ. ಸ್ವಲ್ಪ ಬಾಳ ನೀರ್ ಹಾಕ್ಬೇಡ್ರಿ, ಅದು ಸ್ವಲ್ಪ ಗಟ್ಟಿನೇ ಇರ್ಲಿ. ಸ್ವಲ್ಪ ನೀರ್ ಹಾಕಿ ಮಾಡ್ರಿ, ಅಂದ್ರೆ ಇದ್ರಲ್ಲಿ ತುಂಬಬೇಕಲ್ಲ. ಚೂರು ನೀರ್ ಹಾಕೊಳ್ಳೋಣ. ಸ್ವಲ್ಪ ನೀರ್ ಹಾಕಿ. ನುಣ್ಣಗಾಗ್ಬೇಕಾ? ಸಾಕು ಸಾಕು. ಸ್ವಲ್ಪ ತರಿ ತರಿ ಇದೆ. ಇರ್ಲಿ ಇರ್ಲಿ, ಸಾಕು. ಒಂದ್ ಪ್ಲೇಟ್ ಕೊಡಿ. ಇವಾಗ ಇವನ್ನ ತುಂಬ್ಕೊಂತೀನಿ ಇದನ್ನ. ಈಗ ಫಸ್ಟ್ ಈ ಮಸಾಲೆನ ನೀವೀಗ ಸ್ಲಿಟ್ ತರ ಮಾಡ್ಕೊಂಡಿದ್ದೀರಲ್ಲ, ಅದ್ರೊಳಗೆ ತುಂಬ್ತೀನಿ ಈಗ. ಸರಿ ಸರಿ. ಮತ್ತೆ ಮನೇಲೆಲ್ಲ ನನಗೆ ಗೊತ್ತಾಯ್ತು ಇವಾಗ ಆಲ್ರೆಡಿ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ ನೀವು ಅಂತ. ಹಾಗೆ ಬೇರೆ ಇನ್ನೇನು ಹವ್ಯಾಸಗಳಿದೆ ನಿಮ್ಗೆ? ನಾವು ಕಾರ್ಯಕ್ರಮ ಕೊಡೋದು ಮಹಿಳಾ ಮಂಡಲದಲ್ಲಿ. ಆಮೇಲೆ ನಮ್ದು ಕದಳಿ ವೇದಿಕೆ ಇದೆ, ಅದರಲ್ಲಿ ಪ್ರತಿ ತಿಂಗಳು ಮೊದಲನೇ ಸೋಮವಾರ ವಚನಗಳು ಹೇಳೋದು. ಈಗ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಸೇರಿಸಿ ವಚನ ಹೇಳೋದು, ಅದ್ರ ವಚನ ಹೇಳಿ ಅದ್ರ ಎಕ್ಸ್ಪ್ಲೈನ್ ಮಾಡೋದು, ಅದರ ಅರ್ಥವನ್ನ ಹೇಳೋದು. ಮತ್ತೆ ಹೊಸ ಹೊಸ ಏನಾದ್ರೂ ಯೋಚನೆಗಳಿದ್ರೆ ಮಾಡೋದು. ಬೇರೆ ಇದು ಮೊನ್ನೆ ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ವಿ RSS ಇಂದ. ಮತ್ತೆ ಪ್ರತಿ ಶನಿವಾರ RSS ಇದರಿಂದ ಭಜನೆ ಮಾಡ್ತೀವಿ ನಾವು ನಮ್ಮಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ. ಇನ್ನು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ನಾವು. ಇನ್ನೊಂದು ಸಮಾಜ ಸೇವೆ ಮಾಡ್ತೀರಾ. ಹಾಗೇನೆ ನಿಮ್ಮ ಈ ಸಮಿತಿಯ ಮುಖಾಂತರ ಬಸವಣ್ಣನವರ ವಚನಗಳನ್ನ ನೀವು ಜನಸಾಮಾನ್ಯರಿಗೆ ತಲುಪಿಸ್ತಾ ಇದೀವಿ. ಈಗ ಏನಾಗಿದೆ ಅಂದ್ರೆ ತುಂಬಾ ವೆಸ್ಟರ್ನೈಸ್ ಅಂತ ಹೇಳ್ಬೋದಲ್ಲ. ಮೊದಲು ಅಷ್ಟೊಂದು ಇದು ಇರ್ಲಿಲ್ಲ, ವಚನಗಳ ಬಗ್ಗೆ ಅಷ್ಟೊಂದು ಇದು ಇರ್ತಿರ್ಲಿಲ್ಲ, ಏನಪ್ಪಾ ಅಂತಿದ್ರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ವಚನಗಳು ಹೇಳೋದ್ರಿಂದ ಜನರಿಗೆ ಈಗ ಮೊದಲನೇ ಸೋಮವಾರ ಯಾವಾಗ ಬಂತಂದ್ರೆ ಸಾಕು, ಯಾವಾಗ ನಾವು ಮಠಕ್ಕೆ ಹೋಗ್ತೀವಪ್ಪ, ನಾನು ಒಂದು ವಚನ ಕಲ್ಕೊಂಡ್ ಬರ್ಬೇಕು, ನಾನು ಒಂದು ವಚನ ಕಲ್ಕೊಂಡ್ ಎಲ್ಲರೂ ಒಂಥರ ಖುಷಿ, ಒಂಥರ ಎಲ್ಲರೂ ಒಟ್ಟಿಗೆ ಚೆನ್ನಾಗಿ. ಎಷ್ಟು ಜನ ಇದ್ದೀರಾ? ನಾವು ಸುಮಾರು 50-60 ಜನ ಇದೀವಿ. ಜಾಸ್ತಿನೂ ಬರ್ತಾರೆ. ಹೌದಾ? ಪ್ರತಿ ಸೋಮವಾರ ಒಂದು 50-60 ಜನ ಬರ್ತಾರ? ಪ್ರತಿ ತಿಂಗಳು ಮೊದಲನೇ ಸೋಮವಾರ ಸೋಮವಾರ ಬರ್ತಾರೆ. ಓಕೆ. ಏನೋ ಒಂದು ಕೈಲಾದಷ್ಟು ಒಂದು ವಚನವನ್ನ ಬೇರೆಯವರಿಗೆ ಹೇಳುವಂತದ್ದು, ಕಲಿಸಿಕೊಡೋದು ಎಲ್ಲ ಒಂದು ಒಳ್ಳೆಯ ಏನೋ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ಮಾಡ್ತೀವ್ರಿ. ಆಮೇಲೆ ನಾನು ಡ್ರಾಮಾ ಬರೆಯೋದು ಅದೆಲ್ಲ ಹವ್ಯಾಸ ಇದೆ. ನಾಟಕ ಮಾಡ್ಸೋದು. ಡ್ರಾಮಾ ಬರ್ದಿನ ಆಲ್ರೆಡಿ ನಮ್ಮ ಮಹಿಳಾ ಮಂಡಲದಲ್ಲಿ ಬಂಗಾರಕ್ಕನ ಬಂಗಾರದಂತ ಸೊಸೆ ಅಂತ ಮಾಡ್ಸಿದೀನಿ. ಅದು ಸೂಪರ್ ಹಿಟ್ ಆಯ್ತು. ನೀವೇ ಬರ್ದಿದ್ದು? ನಾನೇ ಬರ್ದಿದ್ದು. ಅಂದ್ರೆ ಏನದು ಕಾಮಿಡಿ ತರ? ಕಾಮಿಡಿ ಟೈಪ್. ಈಗಿನ ಇದ್ರಲ್ಲೇ ಹಂಗೆ ನಾವೇ ಓನ್ ಆಗಿ ಬರ್ದು ಮಾಡ್ಸಿದ್ದು. ಓಕೆ ಓಕೆ. ಒಂದು ಕಾಮಿಡಿಯ ಮುಖಾಂತರ ಒಂದು ಒಳ್ಳೆಯ ಒಂದು ಅಂಶವನ್ನ ನೀವು ಕೊಟ್ಟಿದ್ದೀರಾ. ನಂಗೆ ಆತರ ನೀವು ಆಕ್ಟ್ ಮಾಡ್ತೀರಾ? ಮಾಡ್ತೀವಿ. ಹೌದಾ? ನಾಟಕದಲ್ಲಿ ನಾನು ಅಕ್ಕಮಾದೇವಿ ಪಾರ್ಟ್ ಹಾಕಿದ್ದೆ, ಆಮೇಲೆ ಬಸವೇಶ್ವರ ಪಾರ್ಟ್, ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸುಮಾರಲ್ಲಿ ಭಾಗವಹಿಸಿದ್ವಿ. ಮಹಿಳಾ ಇದ್ರಲ್ಲಿ ಎಲ್ಲ ಭಾಗವಹಿಸ್ತೀವಿ. ಬಹಳ ನಮ್ಗೆಲ್ಲ ಬಹಳ ಇಂಟ್ರೆಸ್ಟ್ ಅದೆಲ್ಲ. ಆಯ್ತು, ಇದು ರೆಡಿ ಆಯ್ತು. ಈಗ ಅದನ್ನ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇದಾಗಿದೆ ಅಲ್ಲ? ಆಗಿದೆ. ಓಕೆ. ಫಸ್ಟ್ ಮಸಾಲೆನ ನೀವು ಅದೇ ರೀಸನ್ಗೆ ಅದನ್ನ ಆತರ ಕಟ್ ಮಾಡ್ಕೊಂಡಿದ್ದೀರಾ? ಓಕೆ. ಈಗ ಒಂದು ಬೋಲ್ ಕೊಡಿ. ಇದು ಇವಾಗ ಕಡಲೆ ಹಿಟ್ಟು ನಾವು ರೆಗ್ಯುಲರ್ ಆಗಿ ಮಾಡ್ತೀವಲ್ಲ.
ಎಷ್ಟು ತಗೊಂಡಿದ್ದೀರಾ ಕಡಲೆ ಹಿಟ್ಟು? ಸ್ವಲ್ಪ ಒಂದು ನಾನು ಅರ್ಧ ಕೆಜಿ ಅಷ್ಟು ತಗೊಂಡೇನಿ, ಅದ್ರಲ್ಲಿ ಸ್ವಲ್ಪ 1/4 ಕೆಜಿ ಅಷ್ಟೇ ಕಲಿಸ್ತೀನಿ. ಓಕೆ ಓಕೆ, ಸರಿ ಸರಿ. ಇದಕ್ಕೇನು ಹಾಕೋತೀರಾ ಇನ್ನು? ಇದಕ್ಕೆ ಅಜ್ವಾನ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಒಂಚೂರು ಚೂರಷ್ಟೇ. ಆಮೇಲೆ ಇದು ಮಿಕ್ಸಿ ಮಾಡಿಲ್ಲ, ಪೇಸ್ಟ್ ಹಾಕ್ತೀನಿ. ಓಕೆ, ಇದನ್ನ ಅದಕ್ಕೂ ಕೂಡ ಹಾಕಿದ್ರೆ ಮತ್ತೆ ಇದಕ್ಕೂ ಹಾಕ್ತೀರಾ? ಓಕೆ, ಸ್ಪೂನ್ ಕೊಡ್ಲಾ? ಕೊಡಿ. ಓ, ಎರಡರಲ್ಲೂ ಒಂಥರ ಸ್ಪೈಸಿ ಮಸಾಲೆ ಚೆನ್ನಾಗಿದು, ಒಳ್ಳೆ ಮಸಾಲೆ ಬರುತ್ತೆ ಅನ್ಸುತ್ತಲ್ಲ, ಹಸಿಮೆಣಸು ಎಲ್ಲದ್ರಿಂದ. ಬರುತ್ತೆ. ಸ್ವಲ್ಪ ಸೋಡಾ ಕೊಡಿ. ಹಾಕ್ರಿ ಸ್ವಲ್ಪ. ಹಾಕ್ಲಾ? ಎಷ್ಟು ಹಾಕ್ಲಿ? ಹಾಕ್ರಿ ಅಷ್ಟು. ಚೂರು 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 ಸಾಕು, ಅಷ್ಟು ಸಾಕು. ಸ್ವಲ್ಪ ನೀರು ಕೊಡಿ. ಇದಕ್ಕೆ ಹಾಕ್ರಿ, ನೀರು ಹಾಕ್ರಿ, ಕಲಿಸ್ತೀನಿ. ಹಾಕ್ರಿ. ಯಾವ ತರ ಇದು ಡ್ರೈ ಇರ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ನಾವು ಮೆಣಸಿನ್ಕಾಯಿ ಬೋಂಡ ಮಾಡ್ತೀವಲ್ಲ ಆ ಟೈಪ್ ಕಲ್ಸ್ಕೋಬೇಕು. ಸ್ವಲ್ಪ ತಡೀರಿ. ಈಗ ಬೋಂಡ ಬಜ್ಜಿ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತೀವಿ. ಬಾಳೆಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ, ಇಷ್ಟ ತುಪ್ಪದ ಎಲ್ಲರಿಗೂ ಇಷ್ಟ. ಬಾಳ ಮಾಡಲ್ಲ, ಜನ ನಮ್ಮನೆ ಊರಿಂದ ಬರ್ಬೇಕು. ಹಾಕ್ರಿ, ಬಾಳ ಜನ ಇದ್ದಾಗ ಮಾತ್ರ ಮಾಡ್ತೇನೆ ನಾನು. ಒಬ್ಬೊಬ್ಬರಿಗೆ ತಿನ್ನಕ್ ಬೇಜಾರು. ಹಾಕ್ರಿ, ಸ್ವಲ್ಪ ನೀರು ಹಾಕ್ರಿ. ಬಿಡಿ. ಸ್ವಲ್ಪ ನೀರ್ ಆಗಿರ್ಬೇಕಲ್ಲ, ಅದು ನೀವು ಅದನ್ನ ಅದ್ದುತ್ತೀರಾ? ಅದ್ದಿತ್ತೀವಿ. ಈಗ ಇದನ್ನ ಕಲ್ಸೋದ್ರಲ್ಲಿ ಇದೆ ರೀ, ಮೇನ್ ಕಲ್ಸೋದ್ರೊಳಗೆ. ಓಕೆ, ಇನ್ನೊಂದ್ ಚೂರು ನೀರ್ ಹಾಕ್ರಿ, ಸಾಕು. ಲಾಸ್ಟ್ ಸಾಕು ಸಾಕು. ಇದು ಸ್ವಲ್ಪ ಹೊತ್ತು ಬಿಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ, ಮಾಡ್ಬೋದು. ಎಣ್ಣೆ ಕಾಯ್ಬೇಕು. ಎಣ್ಣೆ ಕಾಯ್ಬೇಕು. ಈಗ ಎಣ್ಣೆ ಕಾಯ್ತಾ ಇದೆ ಅಲ್ವಾ? ಮಾಡೋಣ. ಯಾವ ತರ ಮಾಡ್ತೀರಾ ನೀವು? ಈಗ ಇದು ಕಾಯ್ಬೇಕು. ಕಾದ ತಕ್ಷಣ ಎಣ್ಣೆ ಕಾಯ್ಲಿ, ಒಂಚೂರು ಕಾಯ್ತಾ ಇರ್ಬೇಕು. ಚೂರು ಚೆನ್ನಾಗಿ ಕಾದ್ರೆ ಮಾತ್ರ ಇದಾಗತ್ತೆ. ಹೌದಾ? ಇಲ್ಲ ಅಂದ್ರೆ ಮತ್ತೆ ಸರಿ ಬೇಯಲ್ಲ ಅದು. ಓಕೆ, ನೋಡೋಣ. ನಾವು ಮಾತಾಡ್ಕೊಂತ ಹಾಗೆ ನೀವ್ ಹೇಳಿದ್ರಿ, ನೀವು ಅಲ್ಲಿ ನಿಮ್ಮ ಸಮಿತಿಗೆ ಹೋದಾಗ ಕದಳಿ ವೇದಿಕೆ ಅಲ್ವಾ, ಎಲ್ಲ ವಚನಗಳನ್ನ ಹೇಳ್ತೀರಾ, ಎಲ್ಲರೂ ಬರ್ತಾರೆ ಅಂತ. ಹಾಗೆ ನಮ್ಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನು ಹೇಳಿಮ್ಮ. ಹಾಗೆ ಮಾಡ್ಕೊಳ್ತಾ ಹೇಳೋಣ, ನಾವು ರೆಡಿ ಮಾಡಿ ಮಾಡ್ತಾ ಇರೋಣ. ಒಂದು ಹಾಗೆ ವಚನವನ್ನು ಹೇಳಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಲೋಕದ ಎನಗೊಂದು ಮನ ಆ ಮನ ನಿಮ್ಮಲ್ಲಿ, ಎನಗೊಂದು ಮನ ಆ ಮನ ನಿಮ್ಮಲ್ಲಿ, ಒಡವರಿದ ಬಳಿಕ ಎನಗೆ ಭಾವ ಉಂಟೆ, ಒಡವರಿದ ಬಳಿಕ ಎನಗೆ ಭಾವ ಉಂಟೆ, ಚನ್ನ ಮಲ್ಲಿಕಾರ್ಜುನ ದೇವಾ ದೇವಾ ದೇವಾ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಲೋಕದ. ತುಂಬಾ ಚೆನ್ನಾಗಿ ವಚನವನ್ನ ಹೇಳಿದ್ರಿ. ಮನೇಲಿ ಅಡಿಗೆ ಮಾಡುವಾಗೆಲ್ಲ ಹೇಳ್ತಾ ಇರ್ತೀರಾ? ಹೇಳ್ತಾ ಇರ್ತೀನಿ. ಆಮೇಲೆ ನನಗೆ ಫ್ರೆಂಡ್ಸ್ ಬಾಳ, ನಮ್ಮ ಮನೆ ಫ್ರೆಂಡ್ಸ್ ಬರೋದು. ಹೌದಾ? ಎಲ್ಲರನ್ನ ಹಚ್ಕೊಳ್ಳೋದು ಬಾಳ. ನಂಗೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಇರಕ್ಕಾಗಲ್ಲ. ನೀವು ಮಾತಾಡ್ತಾ ಇದ್ರೆ ನನ್ಗೇನೆ ಅನಿಸ್ತಾ ಇದೆ, ಆಲ್ರೆಡಿ ನೀವು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀರಾ, ತುಂಬಾ ಫ್ರೆಂಡ್ಲಿ ಇದ್ದೀರಾ. ತುಂಬಾ ಜನ ಫ್ರೆಂಡ್ಸ್ ಮನೆಗ್ ಬರ್ತಾ ಇರ್ತಾರೆ, ವಚನ ಹೇಳ್ತಾ ಇರ್ತೀರಾ, ಅಡುಗೆ ಎಲ್ಲ ಮಾಡ್ಕೊಡ್ತೀರಾ ಅವ್ರಿಗೆ? ಮಾಡ್ತೀವಿ. ಫ್ರೆಂಡ್ಸ್ ಎಲ್ಲ ಇದು ಇತ್ತಂದ್ರೆ, ಏನಾರ ಫಂಕ್ಷನ್ ಇದ್ರೆ ಮಾಡ್ತೀನಿ. ಒಟ್ಟು ಹಿಂಗೇನಾರ ಸ್ಪೆಷಲ್ ಇದ್ರೆ ಮಾಡ್ಕೊಡ್ತೀನಿ. ಹೌದು, ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಾಕೊಳ್ಬೇಕಾಗತ್ತಾ? ಹೌದೌದು. ಅದ್ದುವಾಗ ನಾವು ರೆಗ್ಯುಲರ್ ಪೊಡಿ ಮಾಡ್ತೀವಲ್ಲ, ಆ ತರ ಅಲ್ಲ, ಬಜ್ಜಿ ಬೋಂಡ ಮಾಡುವಾಗ ಇಲ್ಲ ಇಲ್ಲ ಇಲ್ಲ, ಬೇಗ ಆಗ್ಬಿಡುತ್ತೆ. ಫ್ರೆಂಡ್ಸ್ ಎಲ್ಲ ಅಂದ್ರೆ ಬಂದಿದ್ದಾರೆ ಫ್ರೆಂಡ್ಸ್, ಅವ್ರ ಹತ್ರ ಮಾತಾಡ್ಕೊಂಡ ಒಂದೊಳ್ಳೆ ಬಿಸಿ ಬಿಸಿ ಇದೊಂದು. ಇದು ಯಾವಾಗ ಸಾಯಂಕಾಲ ಮಾಡ್ತೀರಾ ಯೂಶಲಿ? ಸಾಯಂಕಾಲ ಕಾಫಿ ಟೀ ಜೊತೆಗೆ ಊರಿಂದ ಬಂದ್ರೆ, ಯಾರ ಫ್ರೆಂಡ್ಸ್ ಬಂದ್ರೆ, ಈಗ ನಮ್ಮ ಮನೆಯವ್ರ ಫ್ರೆಂಡ್ಸ್, ನಮ್ಮ ಮಗನ್ ಫ್ರೆಂಡ್ಸ್, ಯಾರ ಬಂದ್ರೆ ಜನ ಇದ್ರೆ ಮಾಡ್ಬೇಕು ಇವನ್ನೆಲ್ಲ. ಒಬ್ರಿಗೆ ತಿನ್ನಕ್ ಇವೆಲ್ಲ ಬೋರ್ ಆಗ್ತದೆ. ಹೌದು, ಮತ್ತೆ ಮಾಡಿದಾಗ ತುಂಬಾ ಜನ ತಿಂದಾಗ ನಮ್ಗೆ ಖುಷಿ ಆಗತ್ತೆ. ಒಬ್ಬೊಬ್ಬರೇ ಮಾಡ್ಕೊಂಡು ತಿನ್ನೋದ್ಕಿಂತ ಯಾರೋ ಬಂದಿದ್ದಾರೆ ಅವ್ರಿಗೆ ಮಾಡ್ಕೊಡೋದ್ರಲ್ಲಿ ಒಂದ್ ಖುಷಿ ಇದೆ ನೋಡಿ. ನಾವ್ ಒಬ್ರೇ ಅಂತೂ ತಿನ್ನಲ್ಲ. ನಾನು
ಜನ 4 ಜನಕ್ಕೆ ಒಟ್ಟ ತಿಂದ್ರನ ನನಗೆ ತೃಪ್ತಿ. ಹಂಗೇನೆ ನಮ್ಮಲ್ಲೂ ಹಂಗೆ ಮಾಡ್ತಾರ ಅವರು. ನಾವು ಹಂಗೆ ಒಟ್ಟಿಗೆ ಇದೀವಿ. ಫ್ರೆಂಡ್ಸ್ ಅಂದ್ರೆ ಏನಪ್ಪಾ, ಒಂದೇ ಕುಟುಂಬದ ಸದಸ್ಯರಿದ್ದಂಗಿದೀವಿ ನಾವೆಲ್ಲ. ಓಕೆ ಓಕೆ. ಅಲ್ಲ, ನೀವು ಇಷ್ಟೊಂದು ಆಕ್ಟಿವ್ ಆಗಿದ್ದೀರಾ, ಫ್ರೆಂಡ್ಸ್ ಕೂಡ ಇದ್ದೇ ಇರ್ತಾರಲ್ವಾ, ಎಲ್ಲರೂ ಜೊತೆಗೆ ಕೂತ್ಕೊಂಡು ಎಷ್ಟೊಂದು ಅಡಿಗೆಗಳನ್ನು ನೀವು ಕಲ್ತಿದ್ದೀರಾ. ನನ್ನ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರಿ, ಇಷ್ಟೆಲ್ಲ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಾ ನಿಮ್ಮ ಸಮಿತಿಯ ಮುಖಾಂತರ ಅಲ್ವಾ? ಮಾಡ್ತೀವಿ. ಇನ್ಯಾವ್ದು ಬೋಂಡ ಮಾಡಿದ್ದೀರಾ ಮನೆಯಲ್ಲಿ? ಬೇರೆ ತರ ಬಜ್ಜಿ ಎಲ್ಲ ಮಾಡ್ತೀರಾ? ಅವಾಗ ಬಾಳೆಕಾಯಿ ಬೋಂಡ, ತುಪ್ಪದ ಹೀರೆಕಾಯಿ ಬೋಂಡ. ಏನದು ತುಪ್ಪದ ಹೀರೆಕಾಯಿ ಅಂತ ಸಿಗತ್ ನಮ್ಮಲ್ಲಿ, ಅದ್ರದ್ ಬೋಂಡ ಮಾಡ್ತೀವಿ. ಹೀರೆಕಾಯಿ ಅಂದ್ರೆ ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ, ಅದಲ್ವಾ? ತುಪ್ಪದ ಹೀರೆಕಾಯಿ ಅದು ಯಾವಾಗಾರ ಸಿಗಲ್ಲ ರೀ, ಅದು ಬೇರೆ ಸಪರೇಟ್ ಸಿಗತ್ತ. ಅದ ಬೆಳೆದಾಗಷ್ಟೇ ಸಿಗತ್ತದು. ರುಚಿ ಜಾಸ್ತಿ. ರುಚಿ ಬಾಳ ಹೀರೆಕಾಯಿಗಿಂತನೂ ಬಾಳ ಟೇಸ್ಟ್ ಇರತ್ತದು. ಅಲ್ಲಿ ನಿಮ್ಮೂರ್ ಕಡೆ ಮಾತ್ರ ಸಿಗದದು? ನಮ್ಮೂರ್ ಕಡೆ ಎಲ್ಲಾ ಕಡೆ ಸಿಗತ್ತದ. ಹಳ್ಳಿ ಅದು ಬೀಜ ಹಾಕಿದ್ರೆ ಮನೆ ಮುಂದೆ ಹಾಕೋಬಹುದು. ಮತ್ತೆ ಇನ್ನೇನ್ ಸ್ವೀಟ್ಸ್ ಎಲ್ಲ ಏನ್ ಮಾಡ್ತೀರಾ? ನಾ ಸ್ವೀಟ್ಸ್ ಅಂದ್ರ ಹಾಲಿನೊಳಗೆ ಖೀರ್ ಒಂದು ಸ್ಪೆಷಲ್ ಮಾಡ್ತೀನಿ. ಯಾವ್ದ್ರದ್ದು? ಹಾಲೊಳಗೆ ಅದನ್ನ ಬಹಳ ಚೆನ್ನಾಗಿ ಕುದಿಸಿ ಅದನ್ನ ಶಾವ್ಗೆ ಹಾಕಿ ಅದೊಂದು ಮಾತ್ರ ಮಾಡ್ತೀನಿ. 4-5 ದಿವಸ ಇಟ್ಕೊಂಡು ತಿನ್ಬೋದು. ಶಾವ್ಗೆ ಪಾಯಸನೇ ಸ್ವಲ್ಪ ಶಾವ್ಗೆ ಹಾಕೋದು, ಹಾಲು ಜಾಸ್ತಿ ಹಾಕಿ ಬಹಳ ತನಕ ಕುದಿಸಿ ಅದನ್ನ ಮಾಡ್ಬೇಕು. ಚೆನ್ನಾಗಿ ಕುದ್ದಾಗ ಒಳ್ಳೆ ಗಟ್ಟಿ ಆಗತ್ತಲ್ಲ ಅದು ಬಹಳ ಟೇಸ್ಟ್. ಪೂರಿ ಮಾಡ್ಬೋದು. ಪೂರಿ ಜೊತೆ ತಿಂತೀವಿ. ಪೂರಿ ಜೊತೆ ತಿಂತೇವೆ. ಅಂದ್ರೆ ಪೂರಿ ಪಲ್ಯ ಅಥವಾ ಸಾಗು ಬದಲು ಸ್ವೀಟ್ ಅದನ್ನ ಅದ್ಕೊಂಡ್ ತಿನ್ನದ? ಈ ಅಡುಗೆಗಳನ್ನ ನೋಡಿ, ಎಲ್ಲೆಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಒಂಥರ ವೇರಿಯೇಷನ್ಸ್ ಅಂತ ಹೇಳ್ತೀವಲ್ಲ, ಅದ್ರಲ್ಲೇ ಸ್ವಲ್ಪ ಬೇರೆ ಮಾಡಿದ್ರೆ ಬೇರೆನೇ ರುಚಿನೇ ಆಗುತ್ತೆ. ಆಯ್ತು, ಇದು ಬೆಂತಾ ಇದೆ, ಇನ್ನೊಂಚೂರಲ್ಲಿ ತೆಗೆದ್ಬಿಡೋಣ. ಇದೆಲ್ಲ ನಾವು ಮಾಮೂಲಿ ಬಜ್ಜಿ ಬೋಂಡ ಅಂದ್ರೆ ಮೆಣಸಿನ್ಕಾಯಿ ಇಲ್ಲೆಲ್ಲ ಎಲ್ಲಾ ಕಡೆ ಬೆಂಗಳೂರಲ್ಲೂ ಮಾಡ್ತಾರೆ, ಎಲ್ಲಾ ಕಡೆ ಮಾಡ್ತಾರೆ. ಇದೊಂಥರ ವಿಭಿನ್ನವಾಗಿದೆ. ಹೌದು. ಇದೇ ಬದನೆಕಾಯಲ್ಲೇ ಇದ್ರ ರುಚಿ ಅನ್ಸದ? ಬೇರೆ ಬದನೆಕಾಯಲ್ಲೂ ಮಾಡ್ಬೋದಾ? ಬದನೆಕಾಯಿ ಸಿಗುತ್ತೆ, ಮಾಡ್ಬೋದು. ಇಷ್ಟು ಟೇಸ್ಟ್ ಬರಲ್ಲ. ಮಾಡ್ಬೋದು, ಟೇಸ್ಟ್ ಬರಲ್ಲ. ಓಕೆ, ರೆಡಿ ಆಗಿದೆ ಅಲ್ಲ? ರೆಡಿ ಆಗಿದೆ. ಆಫ್ ಮಾಡ್ಕೊಂಡ್ಬಿಡಿ ಅಮ್ಮ. ಆಯ್ತು. ಒಳ್ಳೆ ಘಮ್ ಅಂತ ಬರ್ತಾ ಇದೆ ಪರಿಮಳ. ಚೆನ್ನಾಗಿ ಹಸಿಮೆಣಸು ಹಾಕಿದೀರಾ, ಬದನೆಕಾಯಿ ಹಾಕಿದೀರಾ, ಹಿಟ್ಟು ಕಡಲೆ ಹಿಟ್ಟಿದು ಎಲ್ಲ ಪರಿಮಳ ಮೂಗಿಗೆ ಬರ್ತಾ ಇದೆ. ಸೊ ರೆಡಿ ಇದೆ ಎಲ್ಲ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋದೊಂದೇ ಬಾಕಿ ಇರೋದಲ್ವಾ? ಪ್ಲೇಟ್ ಕೊಡಿ, ಕುಕ್ಕರ್ ಕೊಡಿ. ಇಲ್ಲ, ಸೊ ಹಿಂಡಿ ಪಲ್ಯ. ನೀವು ಹೇಳಿದ್ರಲ್ಲ, ಓಪನ್ ಮಾಡಿದ ತಕ್ಷಣ ಮೆಂತೆ ಹಾಕಿದಿರಲ್ಲ, ಮೆಂತೆ ಅದ್ರದ್ದು ಗಮ್ ಬರ್ತಾ ಇದೆ, ಇದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ. ಇದು ಈಗ ಪಲ್ಯ ಅಂತ ಹೇಳಿದ್ರೆ ರೈಸ್, ಇದು ರೈಸ್ ರೆಡಿ ಇದೆ. ಓಕೆ. ಈ ರುಚಿಗಳಲ್ಲಿ ಹೇಗೆ ಬೇರೆ ಬೇರೆ ವಿಭಿನ್ನತೆ ಇರುತ್ತೋ, ಹೆಸರುಗಳಲ್ಲಿ ಸಹ ನನ್ನ ವಿಭಿನ್ನತೆ ಇದೆ ಅಲ್ವಾ? ಇಲ್ಲಿ ಪಲ್ಯ ಅಂದ್ರೆ ಅದೊಂದು ಬೇರೆ ತರ. ಹಿಂಡಿ ಪಲ್ಯ, ಬದನೆಕಾಯಿ ಬೋಂಡ ರೆಡಿ ಇದೆ. ರುಚಿ ನೋಡಿ ಹೇಳಿ. ಓಕೆ, ಎರಡು ಬಿಸಿ ಬಿಸಿ ಆಗಿದೆ. ತಗೊಳ್ತೀನಿ. ಸೊ ಯೂಶಲಿ ನೀವು ಈ ತರ ರೈಸ್ ಮಾಡಿದಾಗ ಅದಕ್ಕೊಂದು ಬೇರೆ ಮಾಡ್ತೀರಾ, ಅದೊಂದು ಒಳ್ಳೆ ಕಾಂಬಿನೇಷನ್ ಅಂತ. ಒಟ್ಟೆ ಒಂದು ರೈಸಿಗೆ ಏನಾರ ಮಾಡಿರ್ತೀವಿ. ಓಕೆ ಓಕೆ. ಬರೀ ರೈಸ್ ತಿನ್ನೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಫಸ್ಟ್ ಇದ್ರ ಜೊತೆಗೆ ತಿಂತೀರಾ, ನೀವು ಬೇರೆ ಬೇರೆ ತರ ತಿಂತೀರಾ? ಯಾವ ತರ ತಿನ್ನುವಂಥದ್ದು? ಇದೊಂದ್ಸತಿ ಹಾಕೊಂಡು ಮತ್ತೆ ಇದನ್ನ ತಿನ್ನೋದು? ಅದನ್ನ ತಿಂದು ಮತ್ತೆ ಅದನ್ನ ಟೇಸ್ಟ್ ಮಾಡೋದು. ಹಾಗೆ ಅಲ್ಲ, ಅದು ಇದೊಂದ್ ತರ, ಇದು ಬೇರೆ ರೀತಿ ಏನಾದ್ರೂ ಸ್ಟೈಲ್ ಇದೆಯಾ ನೀವು ತಿನ್ನೋದು? ಇಲ್ಲ, ಒಂದೇ ತರ ಇರುತ್ತೆ. ತಿಂದ್ರಾಯ್ತು ಒಟ್ಟಾರೆ. ಓಕೆ. ಬಹಳ ಚಲೋ ಐತ್ರಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ಈ ಪಲಾವ್, ಚಿತ್ರಾನ್ನ ತಿಂದು ಬೇಜಾರಾಗಿದೆ ನಮ್ಗೆಲ್ಲ. ಇದು ಒಂದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅವೆಲ್ಲ ಕಾಮನ್ ಅಲ್ಲ, ಇದು ವಿಶೇಷ ಇರತ್ತಲ್ಲ. ಯಾವಾಗಾದ್ರೂ ಒಂದ್ಸರಿ ಬೇಜಾರಾದಾಗ, ಜ್ವರ ಗಿರ ಬಂದ್ರೆ ಈ ತರ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಹಿತ ಅನಿಸ್ತದೆ. ತುಂಬಾ ರುಚಿಯಾಗಿದೆ. ಇನ್ನು ಬದನೆಕಾಯಿ ಬೋಂಡ ಗರಿ ಗರಿ ಬಿಸಿ ಬಿಸಿ.
ನೀವು ಅಷ್ಟು ಮೆಣಸಿನ್ಕಾಯಿ ಹಾಕಿದ್ ನೋಡಿ ಏನೋ ಖಾರ ಖಾರ ಕೊಡ್ತೀರಾ ಅನ್ಕೊಂಡೆ, ನಿಜವಾಗ್ಲೂ ಅದ್ಭುತವಾಗಿದೆ. ಅಷ್ಟು ರುಚಿ ಇದೆ, ಎಲ್ಲೂ ಅಷ್ಟು ಮೆಣಸಿನ್ಕಾಯಿ ಖಾರ ಅನ್ನಿಸ್ತಾ ಇಲ್ಲ. ತುಂಬ ಒಂದು ಎಲ್ಲದು ಪರ್ಫೆಕ್ಟ್ ಕಾಂಬಿನೇಷನ್, ತುಂಬ ರುಚಿಯಾಗಿದೆ. ಎರಡೂ ಒಂದು ಒಳ್ಳೆಯ ತಿಂಡಿಗಳನ್ನ, ಹೊಸ ರುಚಿಗಳನ್ನ ಇವತ್ತು ನಮ್ಮ ಖಾನಾವಳಿಗೆ ಪರಿಚಯಿಸಿದ. ತುಂಬ ರುಚಿಯಾಗಿದೆ, ಎರಡೂ ತುಂಬ ಚೆನ್ನಾಗಿದೆ. ಹಾಗೆ ಒಳ್ಳೆಯ ಅಡುಗೆಯನ್ನು ಪರಿಚಯಿಸಿದ್ದಕ್ಕೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಹಿಂಡಿ ಪಲ್ಯ ಮತ್ತು ಬದನೆಕಾಯಿ ಬೋಂಡವನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.